ಎಲ್ಲರಿಗೂ ಬೆಳಗಿನ ಶುಭೋದಯ. ನಿಮ್ಮೆಲ್ಲರಿಗೂ ನನ್ನ ಸ್ಟಡಿ ವ್ಲಾಗಿಗೆ ಸ್ವಾಗತ. ನಾನು ಮಾರ್ನಿಂಗ್ 5:30ಗೆ ಎದ್ದು 6 AM ಕ್ಲಬ್ನ ಫಾಲೋ ಮಾಡಿ ಒಂದಿಷ್ಟು ಯೋಗ ಒಂದಿಷ್ಟು ಪ್ರಾಣಾಯಾಮನ ಮಾಡಿ ತಿಂಡಿ ತಿನ್ನೋಣ ಅಂತ ಬಂದೆ. ಸೊ ತಿಂಡಿ ತಿಂದ್ಬಿಟ್ಟು ಓದ್ಕೊಳ್ಳೋಣ ಅಂತ ಬಂದೆ. ಸೊ ನಾನಿವತ್ತು ಕಂಪ್ಲೀಟಾಗಿ ಎನ್ವೈರ್ನಮೆಂಟ್ನ ಕಂಪ್ಲೀಟ್ ಮಾಡ್ತಿದ್ದೀನಿ. ನಾನು ಎನ್ವೈರ್ನಮೆಂಟ್ ಬಂದುಬಿಟ್ಟು ನಾನೇನು ಹೇಳಿದ್ನಲ್ವ NCERT ಬುಕ್. ಸೊ ನಾನು ಅದನ್ನು ಫಸ್ಟ್ ಓದಿದ್ದೆ. ಅದಾದಮೇಲೆ ಶಂಕರ ಎಸ್ ಬುಕ್ ಓದಿದ್ದೆ. ಅದಾದಮೇಲೆ ಪ್ರೀಮ್ ಸರ್ ಕ್ಲಾಸಸ್ನ ಫಾಲೋ ಮಾಡ್ತಿದ್ದೀನಿ ಇವಾಗ. ನಾನು ಫಸ್ಟು UPSC ಪ್ರಿಲಿಮ್ಸ್ಗೆ 2 ರೀಡಿಂಗ್ಸ್ನ ಕೊಟ್ಟಿದ್ದೆ. ಸೊ ಶಂಕರ ಎಸ್ ಬುಕ್ ಆ್ಯಂಡ್ ನಾನು ಅದನ್ನು ಓದ್ಬಿಟ್ಟು ಒಂದು ಬುಕ್ ಮಾಡಿದ್ದೆ. ಅದಾದಮೇಲೆ KSಗೆ ಇವೆರಡು ಬುಕ್ಕಿಂದನೂ ಓದ್ಕೊಂಡು ಹೋಗಿದ್ದೆ. ಸೊ ಅದಾದಮೇಲೆ ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಕಾನ್ಸೆಪ್ಟ್ ಕ್ಲಾರಿಟಿಗೋಸ್ಕರ ನಮ್ಮ KPSCಯಲ್ಲಿ ಸಂಡೇ ಮಂಥನ ಮಾಡ್ತಿದ್ದಾರೆ. ಪ್ರೇಮ್ ಸರ್ ಅದರಲ್ಲಿ ಎನ್ವೈರ್ನಮೆಂಟ್ ಬಗ್ಗೆ ಹೇಳಿದರು. ಸೊ ನಾನು ಮತ್ತೆ ಇನ್ನೊಂದು ಸಲ ಓದಿದ್ರೆ ಇನ್ನೊಂದು ಥರ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅವ್ರ ಕ್ಲಾಸಸ್ನ ತೊಗೊಂಡೆ. ಸೊ ಫಸ್ಟು ನಾನು ಸಂಡೇ ಮಂಥನ ಫಾಲೋ ಮಾಡಿದೆ. ಸೊ ಫಾಲೋ ಮಾಡಿದಾಗ ನನಗಲ್ಲಿ ಏನು ಅನ್ನಿಸ್ತು ಅಂದರೆ ಯಾವ್ಯಾವ ಕ್ವೆಶ್ಚನ್ಸು ಎಲ್ಲೆಲ್ಲಿಂದ ಕೇಳಿದರು KSಲಿ ಆ್ಯಂಡ್ ಯಾವುದು ತುಂಬ ಕ್ವೆಶ್ಚನ್ಸ್ ಹಾಟ್ ಸ್ಪಾಟ್ ನನಗೆ ಎನ್ವೈರ್ನಮೆಂಟಲ್ಲಿ ಅಂತ ಗೊತ್ತಾಯಿತು. ಆ್ಯಂಡ್ ಏನು ಫೋಕಸ್ ಮಾಡಬೇಕು ಆ್ಯಂಡ್ ಪ್ಲೇಸಸ್ ಇನ್ ನ್ಯೂಸ್ ಅನ್ನೋದು ಗೊತ್ತಾಯಿತು. ಆಮೇಲೆ ಸ್ವಲ್ಪ ಫ್ಯಾಕ್ಚುಯಲ್ ಆಗಿ ನಾನು ಓದಿದ್ರಿಂದ ಬರೀ ಟೆಕ್ಸ್ಟ್ ಬುಕ್ಕು ಇದನ್ನೇ ಓದಿದ್ರಿಂದ ನನಗೆ ಸ್ವಲ್ಪ ಕಾನ್ಸೆಪ್ಟ್ ಕ್ಲಾರಿಟಿ ಬೇಕಿತ್ತು ಅಂತ ಸಂಡೇ ಮಂಥನ ಕ್ಲಾಸಸ್ ಆದಮೇಲೆ ನನಗೆ ಗೊತ್ತಾಯಿತು. ಹಾಗಾಗಿ ನಾನೇನು ಮಾಡಿದೆ ಅಂದರೆ ಅವ್ರದ್ದೇ ಒಂದು 17 ವೀಡಿಯೋಸ್ ಇದೆ, ಒಂದು 17 to 20 ವೀಡಿಯೋಸ್ ಇದೆ. ಸೊ ಅದನ್ನು ಕಂಪ್ಲೀಟ್ ಮಾಡ್ತಿದ್ದೀನಿ. ಸೊ ಇವತ್ತು ನಾನು ಪ್ರೆಸೆಂಟ್ 12th ವೀಡಿಯೋದಲ್ಲಿದ್ದೀನಿ. ಇವತ್ತು ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಸೊ ನಾನು ಮನೇಲಿ ಒಂದು 14th ವೀಡಿಯೋವರೆಗೂ ಕಂಪ್ಲೀಟ್ ಮಾಡಿದೆ. ಸೊ ಅದಾದಮೇಲೆ ಇನ್ನೊಂದು 3 ವೀಡಿಯೋಸ್ನ ಅಲ್ಲಿಗೆ ಹೋದ್ಮೇಲೆ ಕೇಳೋಣ ಅಂತ ಅಂದ್ಕೊಂಡು ಸುಮ್ಮನಾದೆ. ಸೊ ನನಗೆ ತುಂಬಾ ಇಷ್ಟ ನಮ್ಮ ಚಿಕ್ಕಮ್ಮನ ಮನೆ. ಯಾಕೆ ಅಂತಂದರೆ ಅವರು ಆ ಒಂದು ಆ್ಯಂಬಿಯನ್ಸ್ನ ಕ್ರಿಯೇಟ್ ಮಾಡಿರ್ತಾರೆ, ಅದು ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಅದನ್ನು ನಿಮಗೆ ತೋರಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ನನ್ನ ತಂಗಿ ಇನ್ನೂ ಕಾಲೇಜಿಂದ ಬಂದಿರಲಿಲ್ಲ. ಸೊ ಅಷ್ಟರೊಳಗಡೆ 1-2 hours 3 hoursಲ್ಲಿ ಇನ್ನೊಂದು 2-3 ವೀಡಿಯೋಸ್ನ ಕಂಪ್ಲೀಟ್ ಮಾಡೋಣ ಅಂತ ಅಂದ್ಬಿಟ್ಟು ಓದ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ನಿಮ್ಗೊಂದು ರೌಂಡ್ ಮನೇನ ತೋರಿಸ್ಬಿಡೋಣ ಅಂತ ವೀಡಿಯೋ ಮಾಡ್ಕೊತಿದ್ದೆ. ನನಗೆ ಮೇನ್ಲಿ ಈ ಒಂದು ಶೋ ಪೀಸಸ್ ತುಂಬಾ ಇಷ್ಟ ಅವ್ರ ಮನೇಲಿ. ಸೊ ನಾನು ಇಲ್ಲಿ ರೂಮಲ್ಲಿ ಬುಕ್ಕೆಲ್ಲ ಇಟ್ಕೊಂಡು ಆಲ್ರೆಡಿ ರೆಡಿ ಆಗಿದ್ದೀನಿ. ಸೊ ಇಲ್ಲಿ ನನ್ನ ತುಂಬಾ ಫೇವ್ರೆಟ್ ಅಂತ ಅಂದರೆ ನಮ್ಮ ಇವನು ಮಿಕ್ಕಿ ಅಂತ ತುಂಬಾ ಚೆಂದ. ಅವನು ಯಾವ ರೀತಿ ನನಗೆ ಓದೋದಕ್ಕೆ ಹೆಲ್ಪ್ ಮಾಡ್ತಾನೆ ನೀವೀಗ ನೋಡ್ತೀರಿ ಆಯಿತಾ. ಸೊ ನಾನು ಹೇಳಿದಾಗೆ ಎನ್ವೈರ್ನಮೆಂಟ್ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಗುತ್ತೆ KSಗೆ. ಯಾಕೆ ಅಂತ ಅಂದರೆ ಪೇಪರ್ 2ನಲ್ಲಿ ನಿಮಗೆ ಎನ್ವೈರ್ನಮೆಂಟ್ ಅನ್ನೊಂದು ಸಬ್ಜೆಕ್ಟ್ನೇ ಅಲ್ಲಿ ತುಂಬ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ ಅಲ್ಲಿ ಸಿಲೆಬಸ್ಸಲ್ಲಿ. ಸೊ UPSCಲಿ ನೀವು ಕೇಳೋದಾದ್ರೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ನಿಮಗೆ ಯಾವಾಗಲೂ ಹೇಳ್ತಿರ್ತೀನಿ, ಎನ್ವೈರ್ನಮೆಂಟ್ ಓದೋಕ್ಕೂ ಮುಂಚೆ ನೀವು ಕರೆಂಟ್ ಅಫೇರ್ಸ್ನಲ್ಲಿ ಏನಿರುತ್ತೆ ಅದನ್ನು ಸ್ವಲ್ಪ ಫೋಕಸ್ ಮಾಡಿ. ಸೊ ಫಸ್ಟ್ ಒಂದು ರೌಂಡ್ ರೀಡಿಂಗ್ ಕೊಟ್ಟಿರಬೇಕು ಎನ್ವೈರ್ನಮೆಂಟ್. ಅದಾದಮೇಲೆ ಎಕ್ಸಾಮ್ ಪರ್ಪಸ್ಸಿಗೆ ಓದಬೇಕಾದ್ರೆ ಫಸ್ಟು ಕರೆಂಟ್ ಅಫೇರ್ಸ್ನ ನೋಡ್ಕೊಳ್ಳಿ. ಕರೆಂಟ್ ಅಫೇರ್ಸ್ ಆದಮೇಲೆ ಸ್ವಲ್ಪ ಏನು ಟೆಕ್ಸ್ಟ್ ಬುಕ್ಗಳಿದ್ದಾವೆ ಆ್ಯಂಡ್ ನೀವೇನು ನೋಟ್ಸ್ ಮಾಡಿರ್ತೀರ ಸೊ ಅದನ್ನು ಕೂಡ ಓದ್ಕೊಳ್ಳಿ. ಬಟ್ ನೀವೇನೇ ಮಾಡಿದ್ರು 40% ಬೇಸಿಕ್ಕಿಂದ ಬಂತು ಅಂದರೆ 60% ಅಥವಾ 50-50 ಅಂತಲೂ ಹೇಳ್ಬೋದು ನಾವು. 50% ಬೇಸಿಕ್ಕಿಂದ ಬಂತು ಅಂದರೆ ಇನ್ನು 50% ನಮಗೆ ಕರೆಂಟ್ ಅಫೇರ್ಸಿಂದ ಬರುತ್ತೆ. ಸೊ ಎನ್ವೈರ್ನಮೆಂಟ್ ತುಂಬಾ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಗುತ್ತೆ. ಸೊ ಎನ್ವೈರ್ನಮೆಂಟ್ ಆಗಿರ್ಬೋದು ಆ್ಯಂಡ್ ಪೊಲಿಟಿ ಆಗಿರ್ಬೋದು, ಎಕಾನಮಿ ಆ್ಯಂಡ್ ಜಿಯೋಗ್ರಫಿ ಇವೆಲ್ಲ ಯಾವ ಥರ ಸಬ್ಜೆಕ್ಟ್ಸ್ ಅಂದರೆ ಆರಾಮಾಗಿ ಓದ್ಕೊಂಡು ತುಂಬ ಸಲ ರಿವಿಷನ್ ಮಾಡಬೇಕಾಗುತ್ತೆ. ಸೊ ಆವಾಗ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ನೋಡಿ ನಮ್ಮ ಮಿಕ್ಕಿ ಯಾವ ರೀತಿ ಕೋಪ ಮಾಡ್ಕೊಂಡು ಕೂತಿದ್ದಾನೆ, ನಾನು ಓದ್ತಿದ್ದೀನಿ ಅಂತ ಅಂದ್ಬಿಟ್ಟು ಅವನ ಜೊತೆ ಆಟ ಆಡಬೇಕು. ಇಲ್ಲ ಅಂತ ಅಂದರೆ ಅವ್ನು ಈ ರೀತಿ ಮಾಡ್ಕೊಂಡು ಕೂತ್ಕೊತಾನೆ. ಸಖತ್ ಮುನ್ಸ್ಕೊಂಡಿದ್ದ. ಸೊ ಅದಾದಮೇಲೆ ಮತ್ತೆ ರೂಮ್ ಹತ್ರ ಬಂದ. ಬಟ್ ಅಂದರೂ ನಾನು ಓದ್ತೀನಿ ಅಂತ ಅಂದ್ಬಿಟ್ಟು ಕೂತ್ಕೊಂಡೆ. ಮೇಯ್ನ್ ನಾನು ಕಮಿಟ್ಮೆಂಟ್ ಎಲ್ಲೇ ಹೋದ್ರೂ ನಾನು ಇದನ್ನು ಮಾಡೇ ಮಾಡ್ತೀನಿ. ಸೊ ನಾನು ನೇಟಿವ್ಗೆ ಹೋದ್ರೂ ಕೂಡ ನಾನು ಹೇಳ್ತೀನಲ್ವಾ, ಮಿನಿಮಮ್ 5 hours ನಾನು ಓದಬೇಕಂದ್ರೆ ಆ 5 hours ನಾನು ಹೆಂಗಾದರೂ ಮಾಡಿ ಕಂಪ್ಲೀಟ್ ಮಾಡ್ತೀನಿ. ಅದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ನೇ ಓದಬೇಕಂತ ಅಂದರೆ ಡೆಫಿನೆಟ್ಲಿ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ನೇ ನಾನು ಓದ್ತೀನಿ. ಆ್ಯಂಡ್ ನಿಮ್ಗೆ ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇತ್ತು, ಏನಾದ್ರೂ ಕೇಳಬೇಕು ಸಿಲೆಬಸ್ ಓರಿಯೆಂಟೆಡ್, ಎಕ್ಸಾಮ್ಸ್ ಓರಿಯೆಂಟೆಡ್ ಅಂದರೆ ಫೀಲ್ ಫ್ರೀ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇಲ್ಲ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿದೆ, ನಿಮಗೆ ಏನು ಬೇಕು ನೋಟ್ಸ್ಗಳು ಪ್ರತಿಯೊಂದು ನಿಮಗೆ ಸಿಗುತ್ತೆ. ಅಲ್ಲಿ ಒಂದು ಒಳ್ಳೆ ಡಿಸ್ಕಷನ್ ಗ್ರೂಪ್ ಆಗಿದೆ ಅದರಲ್ಲಿ. ಸೊ ನಿಮಗೆ ಅದು ಹೆಲ್ಪ್ಫುಲ್ ಆಗ್ಬೋದು ಅಂತ ಅನ್ಕೊತೀನಿ. ಮತ್ತು ನಮ್ಮ ಮಿಕ್ಕಿ ಯಾವ ಥರ ಕೂತ್ಕೊಂಡಿದ್ದಾನೆ ಅಂತ ತೋರಿಸ್ತೀನಿ ನೋಡಿ ನಾನು ಓದ್ತಿದ್ರೆ. ಸೊ ಈ ವ್ಲಾಗ್ ಕಂಪ್ಲೀಟಾಗಿ ಸುಮ್ಮನೆ ಒಂದು ಎಂಟರ್ಟೈನ್ಮೆಂಟ್ ವ್ಲಾಗ್ ಥರ ಯಾವ ಥರ ಓದ್ತೀನಿ ನಾನು ಹೋಗಿದ್ದ ಜಾಗದಲ್ಲಿ ಅಂತ ಅಂದ್ಬಿಟ್ಟು ತೋರಿಸೋದಕ್ಕೆ.
ಈಗೇನು ನಾನು ಮುಂದೆ ಪೇಪರ್ಸ್ನ ಡಿಸ್ಪ್ಲೇ ಮಾಡ್ತಿದ್ದೀನಿ, ಇದು ರಿವಿಷನ್ ಪರ್ಪಸ್ಗೆ ನಾನು ಎಷ್ಟು ಸಲ ಓದಿದ್ರು ಪದೇ ಪದೇ ನಾನು ಇವನ್ ಬರಿತಾನೆ ಇರ್ತೀನಿ. ಸೊ ಬರೆದಷ್ಟು ನನಗೆ ಗ್ರಾಸ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು, ನೆನಪಿರುತ್ತೆ ಅಂತ ಅಂದ್ಬಿಟ್ಟು. ಸೊ ನಾನು ನಿಮಗೆ 2 ಪೇಜು 3 ಪೇಜ್ ಹಾಕಿದ್ದೇನೆ ಅಷ್ಟೇ, ಯಾಕೆಂದರೆ ತುಂಬ ಪೇಜಸ್ ನಾನು ಬರೆದಿದ್ದೀನಿ ಹಾಗಾಗಿ. ಸೊ ನಾನು ಯಾವಾಗ ಒಂದು ಸಬ್ಜೆಕ್ಟ್ ಕಂಪ್ಲೀಟ್ ಮಾಡ್ತೀನಿ ರಿವಿಷನ್, ಅವತ್ತೇನಾದ್ರು ನನಗೆ ಇಷ್ಟ ಆಗಿರೋ ಫುಡ್ನ ನಾನು ತರಿಸ್ಕೊಂಡು ತಿಂತೀನಿ. ನಮ್ಮ ಪುಟ್ಟ ಈ ಸ್ಟಡಿ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಥ್ಯಾಂಕ್ ಯು.